ರಾಜ ವೆಂಕಟಪ್ಪ ನಾಯಕ್ ಅವರೇ, ಮತ್ತೋರ್ವ ನಮ್ಮ ನಾಯಕರಾದ ಬೆಂಗಳೂರಿನಲ್ಲಿ ಸದಾ ಜೆಡಿಎಸ್ ಪಕ್ಷದ ಅಭಿವೃದ್ಧಿ ಬಗ್ಗೆ, ಸಂಘಟನೆ ಬಗ್ಗೆ ಚಿಂತನೆ ಮಾಡುವ ರಮೇಶ್ ಗೌಡ್ರೆ, ಹಾಗೂ ಮತ್ತು ನಮ್ಮ ನಾಯಕರಾದ ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರಾದ ಮೀನಳ್ಳಿ ತಾಯಣ್ಣನವರೇ, ಹಾಗೂ ನಮ್ಮ ನಾಯಕ ಸಮಾಜದ ಯುವ ಮುಖಂಡರಾದ ತುಳಸಿರಾಮ್ ಅವರೇ, ಮತ್ತು ಸಂಡೂರಿನ ಸೋಮನಗೌಡ್ರೆ, ಮತ್ತು ದೇವದುರ್ಗದ ಹನುಮಂತರಾಯರೇ, ರಾಘವೇಂದ್ರ ಅವರೇ, ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ನನ್ನ ಕುಲ ಬಾಂಧವರೇ, ಅಣ್ಣ ತಮ್ಮಂದಿರೇ ಮತ್ತು ಎಲ್ಲ ಮುಖಂಡರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಇಡೀ ರಾಜ್ಯಾದ್ಯಂತ ನಮ್ಮ ನಾಯಕ ಸಮಾಜ ಏನು ಕಷ್ಟವನ್ನು ಅನುಭವಿಸ್ತಾ ಇದೆ, ಅದರಲ್ಲಿ ವಿಶೇಷವಾಗಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಮತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಪಕ್ಷಕ್ಕೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ವಾಲ್ಮೀಕಿ ಜನಾಂಗಕ್ಕೆ ಸಂಪೂರ್ಣವಾಗಿ ಅನ್ಯಾಯ ಮಾಡಿದೆ. ಅಧ್ಯಕ್ಷರೇ, ಕೃಷ್ಣರೆಡ್ಡಿ ಸಾಹೇಬ್ರೆ, ಇಡೀ ನಾಯಕ ಜನಾಂಗ ಇವತ್ತು ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಯಾವಾಗ ನಾಯಕ ಜನಾಂಗ ಯಾವ ಪಕ್ಷದ ಪರವಾಗಿ ಆಗಿದೆ ಅವಾಗ ಆ ಪಕ್ಷ ಅಧಿಕಾರದಲ್ಲಿ ಬಂದಿದೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾಯಕ ಜನಾಂಗದವರು ಬಹಳಷ್ಟು ಜನ ಹಾಕಿದ್ರು. ತದನಂತರ ಇವತ್ತು ಬಿಜೆಪಿಗೆ ಸಹ ಹಾಕಿದ್ರು, ಅವತ್ತು ಸಹ ಎಷ್ಟಾಯ್ತು. ಬಟ್ ಮೂಲತಃವಾಗಿ ನಮ್ಮ ದೇವೇಗೌಡರ ಅಪ್ಪಾಜಿ ಅವರು ನಮಗೆ ಮೀಸಲಾತಿಯನ್ನ ಕೊಟ್ಟಂತ ನಮ್ಮ ಜನಕರನ್ನ ನಾವು ವಾಲ್ಮೀಕಿ ಜನಾಂಗದವರು ಮರೆಯಬಾರದು ಅಂತ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿರುವಂತಹ ನನ್ನ ವಾಲ್ಮೀಕಿ ಜನಾಂಗದ ಅಣ್ಣ ತಮ್ಮಂದಿರಿಗೂ ಮತ್ತು ಇಲ್ಲೆಲ್ಲ ನಾವೆಲ್ಲ ಕೂತ್ಕೊಂಡಿದ್ವಲ್ಲ, ನಾವೆಲ್ಲ ಮರಿಬಾರ್ದು. ಈ ವಿಷಯನ ಜನರೊಂದಿಗೆ ತಗೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಇವತ್ತು ವಾಲ್ಮೀಕಿ ನಿಗಮ ದಂಡೆಯಲ್ಲಿ ಸಂಪೂರ್ಣವಾಗಿ 189 ಕೋಟಿ ಹಗರಣವಾಗಿರೋದ್ರಿಂದ ಇವತ್ತು ವಾಲ್ಮೀಕಿ ಜನಾಂಗದ ನನ್ನ ಯುವಕರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಯಾವುದೇ ನಿಗಮ ಮಂಡಳಿಯಿಂದ ₹1 ಸಹ ಬರ್ತಾ ಇಲ್ಲ. ಇವತ್ತು ಅರ್ಜಿ ಹಾಕಿ ಇವತ್ತು ಚಪ್ಪಲಿ ಹರಿಯುವಂತ ಕೆಲಸ ಆಗ್ತಾ ಇದೆ. ಯುವಕರು ನನಗೆ ಬಹಳಷ್ಟು ಜನ ರಾಜ್ಯಾದ್ಯಂತ ಫೋನ್ ಮಾಡ್ತಾರೆ, ಅಣ್ಣ ನಮ್ಗೆ ವಾಲ್ಮೀಕಿ ನಿಗಮ ಮಂಡಳಿಯಿಂದ ಏನು ಆಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರಿಗೆ, ನಮ್ಮ ತಿಪ್ಪೇರುದ್ರ ಸ್ವಾಮಿ ಅಣ್ಣವ್ರಿಗೆ, ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ರಮೇಶ್ ಗೌಡ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಅಣ್ಣನವರು, ನೀವೆಲ್ಲರೂ ಸೇರಿ ಒಂದು ಸತಿ ನಮ್ಮ ವಾಲ್ಮೀಕಿ ಗುರುಗಳ ಹತ್ರ ಹೋಗೋಣ. ಯಾಕಂದ್ರೆ ಬಿಜೆಪಿ ಅನೇಕ ಮುಖಂಡರು ಹೋಗ್ತಾರೆ, ಕಾಂಗ್ರೆಸ್ಸಿನ ಮುಖಂಡರು ಹೋಗ್ತಾರೆ. ನಾವೆಲ್ಲ ಒಂದು ದಿನ ನಿಯೋಗ ಹೋಗಿ ಅವರಿಗೆ ಒಂದು ವಿಶೇಷವಾಗಿ ನಾವು ಕಳಕಳಿನ ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಜೆಡಿಎಸ್ ಪಕ್ಷ ಮೂಲತಃವಾಗಿ ವಾಲ್ಮೀಕಿ ಜನಾಂಗದ ಪರವಾಗಿ ಇರುವಂತ ಪಕ್ಷ. ಅದಕ್ಕಾಗಿ ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋದು ಶತಃ ಸಿದ್ಧ. ಯಾಕಂದ್ರೆ ಆ ನಿಟ್ಟಿನಲ್ಲಿ ವಾಲ್ಮೀಕಿ ಜನಾಂಗ ನಮ್ಮ ಜೆಡಿಎಸ್ ಪಕ್ಷಕ್ಕೆ ವಾಲಿದ್ರೆ ಸಂಪೂರ್ಣವಾಗಿ ನಾವು ಅಧಿಕಾರ ಹಿಡಿತೀವಿ. ಯಾಕಂದ್ರೆ ಸರಿಸುಮಾರು 65ರಿಂದ 70 ಕ್ಷೇತ್ರದಲ್ಲಿ ನಾಯಕ ಜನಾಂಗ ನಿರ್ಣಾಯಕವಾಗಿದ್ದಾರೆ. 25,000 ಇರ್ಬೋದು, ಕೆಲವೊಂದು ಕ್ಷೇತ್ರದಲ್ಲಿ 50 ಇದ್ದಾರೆ, 60 ಇದ್ದಾರೆ, 30 ಇದ್ದಾರೆ, 15 ಇದ್ದಾರೆ, 18 ಇದ್ದಾರೆ. ಈ ನಿಟ್ಟಿನಲ್ಲಿ ನೀವು ಸಹ ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ಅಧ್ಯಕ್ಷರೇ ಹೆಚ್ಚಿನ ಒತ್ತು ಕೊಡುವಂತ ಕೆಲಸವನ್ನು ಮಾಡಿ ನಾವು ಸಹ ಅಡ್ಡಾಡ್ತೀವಿ. ಕಂಪ್ಲಿಯಲ್ಲಿ ಸಹ ಇವತ್ತು ಬಹಳಷ್ಟು ನನ್ನ ವಾಲ್ಮೀಕಿ ಜನಾಂಗದವರು ಕಷ್ಟದಲ್ಲಿದ್ದಾರೆ. ತಗಡಿನ ಮನೆಯಲ್ಲಿ, ಹಂಚಿನ ಮನೆಯಲ್ಲಿ, ಇವತ್ತು ಗುಡಿಸಲ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ವ್ಯಾಪಕವಾಗಿ ಆಕ್ರೋಶ ಇದೆ. ಯಾಕಂದ್ರೆ ನಾನು ಕಾಂಗ್ರೆಸ್ನಲ್ಲಿ ಇದ್ದೆ, ಅವಾಗ ಬರೇ ನಾನು 28 ದಿನದಲ್ಲಿ ನಾನು ಜೆಡಿಎಸ್ ಪಕ್ಷಕ್ಕೆ ಬಂದೆ. ಕುಮಾರಣ್ಣವರು ಸತತವಾಗಿ ಪ್ರಯತ್ನಿಸಿದ ನಮ್ಮ ರಾಜ ವೆಂಕಟಪ್ಪ ನಾಯಕರು ಮತ್ತೆ ನಮ್ಮ ತಾಯಣ್ಣನವರು, ತಿಪ್ಪೇರುದ್ರ ಸ್ವಾಮಿ ಅವರು, ಇಲ್ಲ ರಾಜು ನೀನು ಬಾ, ಒಳ್ಳೆ ಭವಿಷ್ಯತ್ ಇದೆ, ನಿನಗೆ ಒಳ್ಳೆ ಹುಡುಗ ಇದೆ ಅಂತಂದು ನನಗೆ ಕರೆದು ಟಿಕೆಟ್ ಅನ್ನು ಕೊಟ್ಟು ಹಣದ ಸಹಾಯವನ್ನು ಮಾಡಿದಂತ ಕುಮಾರಣ್ಣನವರನ್ನ ನಾವು ಜೀವಂತ ಇರುವಾಗ ನೆನೆಸುವಂತ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ನೀವೆಲ್ಲರೂ ಸಹ ಇವತ್ತು ಪಕ್ಷಕ್ಕಾಗಿ ದುಡಿಯುವಂತ ಕೆಲಸ ಮಾಡ್ರಿ. ಪಕ್ಷ ಯಾವಾಗ್ಲೂ ನಮಗೆ ತಾಯಿ ಇದ್ದಂಗೆ. ಪಕ್ಷಕ್ಕೆ ನಾವು ಯಾವುದೇ ರೀತಿಯ ದ್ರೋಹವನ್ನು ಮಾಡಬಾರ್ದು. ಇವತ್ತು ಜೆಡಿಎಸ್ ಪಕ್ಷದಲ್ಲಿದ್ದು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವಂತ ಕೆಲಸ ಯಾವುದೇ ಕಾರಣಕ್ಕೆ ಬೇಕಾದ್ರೆ ನೀವು ಮನೆ ಕುಂತ್ಕೊಳ್ರಿ, ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವಂತ ಕೆಲಸ ಮಾಡಬೇಡ್ರಿ. ಯಾಕಂದ್ರೆ ನಾವು 15 ಜನ ಇರಲಿ, ಜೆಡಿಎಸ್ ಪಕ್ಷವನ್ನ ಗೆಲ್ಲಿಸುವಂತ ನಿಯತ್ತಾಗಿರುವಂತ ಕಾರ್ಯಕರ್ತರು ಬೇಕು. ಆ ನಿಟ್ಟಿನಲ್ಲಿ ಕುಮಾರಣ್ಣನವರು ಇವತ್ತು ಜೆಡಿಎಸ್ ಪಕ್ಷನ ಬಲವಡಿಸಕ್ಕೆ, ಯಾಕಂದ್ರೆ ಕುಮಾರಣ್ಣ ತಾಯಿ ಹೃದಯ ಇರುವಂತ ನಾಯಕರಿದ್ದಾರೆ. ಅಂತ ನಾಯಕನನ್ನ ಪಡೆದಂತ ರಾಜ್ಯದ ಜನತೆ ಪುಣ್ಯವಂತರು. ಅವರು 2028ಕ್ಕೆ ಮುಖ್ಯಮಂತ್ರಿ ಆಗ್ಲಿ ಅಂತ ನೀವು ಸಹ ಆಶಿಸೋಣ. ಅವರಿಗೆ ಹೆಗ್ಲಿಗೆ ಕೊಟ್ಟು ಕೆಲಸ ಮಾಡೋಣ. ಇವಾಗ ಬಿಬಿಎಂಪಿ ಎಲೆಕ್ಷನ್ ಬಂತು, ಇಲ್ಲೆಲ್ಲ ಬಹಳಷ್ಟು ಜನ ಆಸ್ಪಿರೆಂಟ್ ಬಂದಿದ್ದಾರೆ. ವಾಲ್ಮೀಕಿ ಜನಾಂಗ ಎಸ್ಟಿ ಮೀಸಲು 7 ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂತು.
ನಮ್ಮ ರೆಡ್ಡಿ ಸಾಹೇಬ್ರಿಗೆ, ತಿಪ್ಪೇರುದ್ರ ಸ್ವಾಮಿ ಅವರಿಗೆ, ಇವರೆಲ್ಲ ಮುಂದೆ ಕೂತ್ಕೊಂಡಿರೋ ಮತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಕಾಲಿಗೆ ಚಕ್ರ ಹಾಕೊಂಡು ಅಡ್ಡಾಡ್ತಾ ಇದ್ದಾರೆ. ಅವರ ಕೈಯನ್ನು ನಾವೆಲ್ಲರೂ ಬಲಪಡಿಸೋಣ. ಯಾಕಂದ್ರೆ 2028ರಲ್ಲಿ ನಮ್ಮ ಸರ್ಕಾರ ಬರೋದು ಶತದಿಂದ. ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಅಣ್ಣವರು ಸಹ ನಮ್ಮ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಆಗಿರ್ತಾರೆ. ಅವ್ರಿಗೂ ಸಹ ನಾವು ಶಕ್ತಿ ತುಂಬೋಣ. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಪೂರ್ಣವಾಗಿ ಅವರು ಅಡ್ಡಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಕೈಯನ್ನ ಬಲಪಡಿಸೋಣ. ಅದಕ್ಕಿಂತ ಹೆಚ್ಚಾಗಿ ಇಡೀ ರಾಜ್ಯಾದ್ಯಂತ ಪಕ್ಷವನ್ನ ಕಟ್ಟೋಣ. ಸಂಪೂರ್ಣ ಸ್ವಯಂ ಬಹುಮತದಿಂದ ಜೆಡಿಎಸ್ ಪಕ್ಷವನ್ನ ಕಟ್ಟುವಂತ ಕೆಲಸ ನೀವೆಲ್ಲರೂ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ವಾಲ್ಮೀಕಿ ಜನಾಂಗದ ಯಾವುದೇ ಸಂಘಟನೆ ಇರಲಿ, ನೀವು ಅತಿ ಹೆಚ್ಚು ಜನರನ್ನ ಜೆಡಿಎಸ್ ಪಕ್ಷಕ್ಕೆ ಸೇರಿಸ್ರಿ. ಎಸ್ಟಿ ವಿಭಾಗದಲ್ಲಿ ಆದ್ರೂ ಸೇರಿಸ್ರಿ. ಇಲ್ಲಿ ಕೋರ್ ಕಮಿಟಿಯ ಅಧ್ಯಕ್ಷರಿದ್ದಾರೆ, ತಿಪ್ಪೇರುದ್ರ ಎವ್ರಿ ಡೇ ಕರ್ಕೊಂಡು ಬಂದು ಇಲ್ಲಾದ್ರೂ ಸೇರಿಸಬಹುದು. ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಡಿಪ್ಯೂಟೆಡ್ MLAಗಳು ಇರ್ತಾರೆ, ಇಲ್ಲ ಜಿಲ್ಲಾಧ್ಯಕ್ಷರು ಇರ್ತಾರೆ, ತಾಲೂಕು ಅಧ್ಯಕ್ಷರು ಇರ್ತಾರೆ. ಅವರ ನೇತೃತ್ವದಲ್ಲಿ ಪಾರ್ಟಿಗೆ ಸೇರಿಸುವಂತ ಕೆಲಸ ಮಾಡಿ. ಸದಸ್ಯತ್ವ ಅಭಿಯಾನ ಸಹ ರೆಗ್ಯುಲರ್ ಆಗಿ ನಡೀತಾ ಇದೆ. ಅದನ್ನೆಲ್ಲ ನೀವೆಲ್ಲರೂ ಮಾಡೋಣ. 2028ಕ್ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದು ಶತಸಿದ್ಧ. ನೀವು ಸಹ ಯಾರ್ಯಾರು ಕೆಲಸ ಮಾಡಿರ್ತೀರಿ ಅವರು ಸರ್ಕಾರದ ಭಾಗವಾಗಿ ನಾಮಿನೇಟ್ ಸಹ ಕುಮಾರಣ್ಣವರು ಮಾಡೇ ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.